ಹೇಳಿದಾಗ ಅವ್ರು ಹೇಳಿದ್ರು ಮಸಲ್ಸ್ ಲಾಸ್ ಆಗ್ತಿದೆ, ನೀವು ಆಪರೇಷನ್ ಮಾಡಿಸಿದ್ರು ಕಷ್ಟನೇ ಉಳ್ಕೊಳ್ಳೋದು ಮನುಷ್ಯ, ಸೊ ನೀವು ಇರಾಜ್ ದಿವಸ ಆರಾಮಾಗಿ ನೋಡ್ಕೊಂಡ್ಬಿಡ್ರಮ್ಮ ಅಂತಾನೆ ಕಳ್ಸಿದ್ದು ಸರ್. ಇವ್ರನ್ನ ಆಚೆ 100 ವರ್ಷ ಎಂಜಾಯ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್, ಡೋಂಟ್ ವರಿ ಅಂತ. ಹೌದು, ನನ್ನ ಒಂದು ವಿಜ್ಞಾನದಲ್ಲಿ ಏನು ನಾನು ಇದು ಮಾಡಿದ್ದೀನಿ, 7ನೇದಿಂದ 8 ದಿನದಿಂದ ಕ್ಲಿಯರ್ ಆಗಿದೆ ಅಲ್ಲ ಸರ್. ಆ ಲಿವರ್ ಸೆಲ್ಸ್ನ ಆಕ್ಟಿವೇಟ್ ಮಾಡಿದ್ರೆ ಆಗೋದು, ಇಲ್ಲದ್ರೆ ಹೆಂಗಾಗುತ್ತೆ? ಯಾಕಂದ್ರೆ ನಾನಂತೂ ಹೊಟ್ಟೆ ಪಡಗಿ ಇವೆಲ್ಲ ಮಾಡಿತ್ತು ಅಂತಂದ್ರೆ ಮೃದುವಾಗಿ ಮಾತಾಡ್ತಾ ಇದ್ದೆ, ಯಾಕಂದ್ರೆ ಶಂಕದಿಂದ ಬಿದ್ರೆ ತೀರ್ಥ. ನಾನು ಅದಕ್ಕೆ ಹೇಳಿದೆ ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ಡಾಕ್ಟರ್ ರಾಜ್ ಅವರು ನಮಸ್ಕಾರ ಸರ್. ನಮಸ್ಕಾರ. ನೋಡ್ರಿ, ಏಂಜಲ್ ಅಂತಾರಲ್ಲ ಹಂಗೆ ಅವರು ಎಲ್ಲಾ ಪ್ರತಿಯೊಂದು ಹಂತದಲ್ಲೂ ಆರೋಗ್ಯಕ್ಕೆ ಸಹಾಯ ಮಾಡ್ತಾರೆ. ಇವತ್ತು ಒಂದು ವಿಶೇಷವಾದ ಒಂದು ಸಂಚಿಕೆ ಇದು. ಯಾಕೆಂದ್ರೆ ಲಿವರ್ ಸಿರೋಸಿಸ್ ಸರ್, ಡಾಕ್ಟರ್ಗಳು ಪರಿಹಾರ ಸೂಚಿಸಿದಾಗ 50 ಲಕ್ಷ ಖರ್ಚಾಗುತ್ತೆ ಒಂದು ಟ್ರಾನ್ಸ್ಪ್ಲಾಂಟ್ಗೆ. ಬಟ್ ಇಲ್ಲಿ ಹೇಳಿದ್ರು ಈ ವ್ಯಕ್ತಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಬದುಕೋದು ಕಷ್ಟ, ಯಾಕಂದ್ರೆ ಮಸಲ್ ಲಾಸ್ ಆಗ್ತಾ ಇತ್ತು. ಅಂಥವರು 30 ದಿನದಲ್ಲಿ ಹೇಳಿ ಸರ್. ನೋಡಿ ಹೇಳ್ತೀನಿ, ಅದಕ್ಕೆ ಹೇಳ್ತೀನಿ ನೋಡ್ರಿ, ಒಂದು ಬುಕ್ ರಿಲೀಸ್ ಮಾಡ್ತಾ ಇದ್ದೀನಿ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಫುಡ್ ಇಸ್ ಅ ಮೆಡಿಸಿನ್. ಈಗ ಇದು ಡ್ರಾಫ್ಟ್ ರೆಡಿ ಆಗಿದೆ. ಸೊ ಈಗ ಇದನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದೀನಿ. ನಂದೇನು ಅಂದ್ರೆ ಆಹಾರನೇ ಔಷಧಿ. ಆಲ್ ಓವರ್ ದ ವರ್ಲ್ಡ್ ಹೇಳಿದ್ದಾರೆ, ಏನ್ಸಿಯಂಟ್ ಪೀಪಲ್ ಹೇಳಿದ್ದಾರೆ, ಆಹಾರಿ ಪರಮಾಂಶದಂ, ಮಾಡರ್ನ್ ಪರ್ಸನ್ ಹಿಪೋಕ್ರೆಟಿಸ್ ಹೇಳಿದರೆ, ನೀವು ಆಹಾರವನ್ನು ಔಷಧಿಯಾಗಿ ತಗೊಂಡ್ರೆ ಔಷಧಿಯನ್ನು ಆಹಾರವಾಗಿ ತಗೊಳ್ಳೋದೇನು ಬೇಕಾಗಿಲ್ಲ. ಈಸ್ ಅ ಫಾದರ್ ಆಫ್ ಮಾಡರ್ನ್ ಮೆಡಿಸನ್. ಇದು ನನಗೇನಂದ್ರೆ ಇಂಥ ಪೇಷಂಟ್ಸ್ ಇದು ಟ್ರೀಟ್ ಮಾಡ್ಬೇಕಂದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಹೋಪ್ ಹೊಟ್ಟೋಗಿರ್ತದೆ. ಅದಕ್ಕೆ ಅವ್ರಿಗೆ ನಂಬರು ಕೊಟ್ಟಿರ್ತಿಲ್ಲ. ಇಲ್ಲಿ ಏನೂ ಇಲ್ಲ, ಇವರು ನನ್ನನ್ನು ಭೇಟಿನೂ ಮಾಡಿಲ್ಲ. ರುಟೀನ್ ನಮ್ಮ ಡಾಕ್ಟರ್ಸ್ನ ಭೇಟಿ ಮಾಡಿದ್ರು, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 1 ತಿಂಗಳ ಆದಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ರಾಜೀವ್ ಸರ್ನೇ ನೋಡಬೇಕು, ಒಂದ್ಸರಿ ಡಿಸ್ಕಸ್ ಮಾಡ್ಬೇಕಂತ. ಆ ಡಿಸ್ಕಸ್ ಮಾಡಿದಾಗ ಇದೆಲ್ಲಾನು ನನಗೆ ಗೊತ್ತಾಯ್ತು, ಇಲ್ಲಾಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗಿದ್ರು ಹೆಂಗಾದ್ರು ಅಂತ. ಕರೆಕ್ಟಾ ಸರ್? ಸೊ ಇವ್ರೇನಂದ್ರೆ ಆಲ್ಕೋಹಾಲಿಕ್, ಚೆನ್ನಾಗಿ ಮಜಾ ಮಾಡಿದಾರೆ ಅಂತ ಕಾಣುತ್ತೆ. ಅದಕ್ಕೇನೆ ಪ್ರಾಬ್ಲಮ್ ಆಗಿರೋದು. ಈಸ್ ಯುನೋ ಕ್ವೈಟ್ ಸೀನಿಯರ್ ಅಕಾಡೆಮಿಷಿಯನ್, ಟೆಕ್ನೋಕ್ರಾಟ್. ಇವರು BIT ಕಾಲೇಜಲ್ಲಿ ಪ್ರೋಗ್ರಾಮರ್ ಇವರು. ಸೊ ಆಲ್ಕೋಹಾಲಿಂದ ಏನಾಗಿದೆ, ಲಿವರ್ ಸಿರೋಸಿಸ್ ಆಗಿದೆ. ಒಂದು 2-3 ವರ್ಷದಿಂದ ಪ್ರಾಬ್ಲಮ್ ಇದೆ. ಲಾಸ್ಟ್ 2025 ಮೇನಲ್ಲಿ ಸಿವಿಯರ್ ಆಗಿದೆ, ICU ಹೋಗಿದ್ದಾರೆ. ಸೊ ಇನ್ನೇನು ಬದುಕೋದಿಲ್ಲ ಅನ್ನೋ ಟೈಮ್ನಲ್ಲಿ ಯಾವ್ಯಾವ ರೀತಿ ಆಯ್ತು ಅನ್ನೋದಕ್ಕೆ ಇದೊಂದು ಕೇಸ್ ಸ್ಟಡಿ. ಯಾವ್ಯಾವ ರೀತಿ ಆಯ್ತು ಸರ್ ಅವ್ರಿಗೆ? ಡಾಕ್ಟರ್ ಏನ್ ಹೇಳಿದೆ ಅಂದ್ರೆ, ಇವರು ಕೋಇನ್ಸಿಡೆಂಟ್ಲಿ ಇವರ ಫಾದರ್ಗೆ ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಇದ್ದಿದ್ರಿಂದ ಟ್ರಾನ್ಸ್ಪ್ಲಾಂಟ್ ಮಾಡೋಲೆ ಕೊಲ್ಯಾಪ್ಸ್ ಆಗಿದ್ರು. ಅದೊಂದಿದೆ ಹಿಸ್ಟ್ರಿ. ಓಕೆ, ಹಿಸ್ಟ್ರಿ. ಟ್ರಾನ್ಸ್ಪ್ಲಾಂಟ್ ಮಾಡೋದು ಕೊಲ್ಯಾಪ್ಸ್ ಆದ್ರು. ಇವರಿಗೆ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಆಗಿ ಮಸಲ್ ಲಾಸ್ ಆಗೋದ್ರಿಂದ ಡಾಕ್ಟರ್ ಹೇಳಿದ್ರು ವೆರಿ ಕ್ಲಿಯರ್ ಆಗಿ, ಅವರು ಅಫೋರ್ಡಬಲ್ ಇದ್ರು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಬದುಕೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದಾಗ, ಎಷ್ಟು ದಿನ ಬದುಕ್ತಾರೋ ಅಷ್ಟು ದಿನ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ರು. ಆ ಸ್ಟೇಟಸ್ ಅಲ್ಲಿ ಅವರಿದ್ದಾಗ ಮೇನಲ್ಲಿ ಟ್ರೀಟ್ಮೆಂಟ್ ಶುರುವಾಯ್ತು. ICUಗೆ ಹೋದ್ರು. ಅದು ಆದರೂ ಸಹ ಎವ್ರಿ 10 days ಅನ್ಕಾನ್ಶಿಯಸ್ನೆಸ್ ಆಗ್ಬಿಡೋದು. ಆಮೇಲೆ ಒಂಥರ ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು, ಆ ಸಿವಿಯರ್ ಕಂಡೀಷನ್ ಆಗ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಪ್ಯಾಂಟ್ ಎಲ್ಲ ಯೂರಿನ್ ಮಾಡ್ಕೊಂಡ್ಬಿಡೋದು. ಆಮೇಲೆ ಇನ್ಸೆಫಿಲೋಪತಿ ಅಂತ ಇದು ಡಯಾಗ್ನೈಸ್ ಮಾಡಿದ್ರು. ಯಾಕೆಂದ್ರೆ ಲಿವರ್ ವರ್ಕ್ ಆಗಲಿಲ್ಲ ಅಂದ್ರೆ ಸುಮಾರು ಫಂಕ್ಷನ್ಸ್ ಸ್ಟಾಪ್ ಆಗ್ಬಿಡ್ತದೆ. ಒಂದು ಗ್ಲೂಕೋಸ್ ಅಬ್ಸರ್ಪ್ಷನ್ ಸ್ಟಾಪ್ ಆಗ್ತದೆ, ಡಿಟಾಕ್ಸ್ ಮಾಡಲ್ಲ. ಸೊ ಅವೆಲ್ಲ ಟಾಕ್ಸಿನ್ಸ್ ಬಾಡಿಯಲ್ಲಿ ಆಗುತ್ತೆ. ಬ್ರೈನ್ಗೆ ಹೋಯ್ತು ಅಂದ್ರೆ ಬ್ರೈನ್ ಅಲ್ಲಿ ಕೋಮಾ ಟೈಪ್ ಆಗ್ತಾರೆ, ಬ್ಲಡ್ ಇದಾಗ್ಬಿಡ್ತದೆ. ಆ ವೇಳೆನಲ್ಲಿ ಅವರು ಯಾವಾಗಲೂ ಸಹ ತೂರಾಡ್ತಾ ಇದ್ರಂತೆ. ಏನು ಇದು ವಾಬ್ಲಿಂಗ್, ಇದು ಅವರು ಎಷ್ಟೋ ಜನ ಅಂತ ಇದಂತೆ ಕಾಲೇಜ್ಗೆ ಹೋದಾಗ,
ಅವ್ರ ಮಗನೂ ಅಲ್ಲೇ ಥರ್ಡ್ ಇಯರ್ ಇಂಜಿನಿಯರಿಂಗ್ ಅಂತ ಓದ್ತಾರೆ. ಏನ್ ನಿಮ್ಮಪ್ಪ ಕುಡ್ಕೊಂಡು ಬರ್ತಾ ಇದಾರೆ ಅಂತಂತಾರೆ ಅಂತ ಜನ ಎಲ್ಲ ಹುಡುಗರೆಲ್ಲ ತಮಾಷೆ ಮಾಡಿದ್ದಾರೆ ಅಂತ ಅವ್ರ ಅಮ್ಮನಿಗೆ ಹೇಳಿದ್ದಾರೆ. ಆ ವೇಳೆನಲ್ಲಿ ಅವ್ರಿಗೆ ಯಾರೋ ಅವರ ಒಬ್ಬರ ಫ್ರೆಂಡ್ ಹೇಳಿದ್ದಾರೆ, ದಟ್ ಲೇಡಿ ಅವರ ಮಿಸ್ಸಸ್ಗೆ, ಈ ರೀತಿ ಮಿರಕಲ್ ಡ್ರಿಂಕ್ಸ್ಗೆ ಹೋಗ್ರಿ, ನೀವು ಆಯುರ್ವೇದ ರಾಜು ಸಾಹೇಬರು ಒಳ್ಳೆ ಇನ್ವೆನ್ಷನ್ ಮಾಡಿದ್ದಾರೆ ಅಂತ. ಅವ್ರಿಗೆ ನಂಬಿಕೆ ಇಲ್ವಂತೆ. ಆಮೇಲೆ ನೋಡಿದ್ರೆ ಆ ಮೆಡಿಕೇಶನ್ಸು ನನ್ ಮೆಡಿಕೇಶನ್ಸ್ ಜೊತೆಯಲ್ಲಿ ಕಾಂಪೇಟಬಲ್ ಅಂದ್ರೆ ಹೊಂದಾಳಿಕೆ ಇದೆಯೋ ಇಲ್ವೋ, ಮತ್ತೆ ರಿಯಾಕ್ಷನ್ ಆದ್ರೆ ಏನು ಅಂತನೂ ಬರ್ಲಿಲ್ವಂತೆ. ಕೊನೆಯಲ್ಲಿ ಯಾವಾಗ ಪ್ರಾಬ್ಲಮ್ ಸಿವಿಯರ್ ಆಯ್ತು ಆವಾಗ ಅವರ ಫ್ರೆಂಡ್ಗೂ ಹೇಳಿದ್ದಾರೆ ಥ್ಯಾಂಕ್ಸು. ಅವ್ರ ಮಾತೆ ಕೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಆ ಬಂದಾಗ ಯಾವ ಸ್ಟೇಟಸ್ ಅಲ್ಲಿ ಇತ್ತು ಅಂತ ಅವರು ಹೇಳ್ತಾರಂದ್ರೆ ಅನ್ಥಿಂಕಬಲ್. ಒಂದು ಬಂದಿದ್ದ ದಿನಾನೇನೆ ಇದಾಗಿದೆ ಎನ್ಸೆಫಲೋಪತಿ, ಅದು ಅನ್ಕಾನ್ಶಿಯಸ್ ಆಗಿತ್ತಂತೆ. ಆ ಬಂದ ದಿನದಿಂದ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ನನ್ನಲ್ಲಿ ಏನು ಬಂದ್ರು ಒಂದ್ಸಲಿನೂ ಆಗಿರೋದು. ಯು ಕ್ಯಾನ್ ಇಮ್ಯಾಜಿನ್, ದಟ್ ಇಸ್ ದ ಪವರ್ ಆಫ್ ಮೈ ಇನ್ವೆನ್ಷನ್. ನೀವು ಆಯುರ್ವೇದ ಡೇ 1 ಇಂದ ಎಫೆಕ್ಟ್ ಆಗಿದೆ. ಡೇ 1 ಇಂದ ಎಫೆಕ್ಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದೊಂದು ಜೋಕ್ ಹೇಳ್ತೀನಿ, ಊರಿಗೆ ಬಂದು ಹುಡುಗಿ ನೀರಿಗೆ ಬರ್ಬೇಕು ಅಂತ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಈ ಒಂದು ರೋಗಗಳು ಬಂತು ಅಂದ್ರೆ ಕೆಲವು ಕಾಯಿಲೆಗಳು ವರ್ಲ್ಡ್ ಅಲ್ಲಿ ಇಲ್ಲ. ಅದಕ್ಕೆ ಸೈನ್ಸ್, ಲಿವರ್ ಸಿರೋಸಿಸ್ ಆಗಲಿ, ಪ್ಯಾಂಕ್ರೆಟಿಟಿಸ್ ಆಗಲಿ, ಆಮೇಲೆ ಹೈ ಡಯಾಬಿಟೀಸ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಅವ್ರೇನು ನಂಬರ್ 1 ಮೆಡಿಕಲ್ ಸ್ಕೂಲ್ ವರ್ಲ್ಡ್ ಅಲ್ಲಿ ಅಲ್ಲಿ ಹೋದ್ರೂ ಇಲ್ಲ. ಇದು ಇನ್ವೆನ್ಷನ್ ಮಾಡಿದೀನಿ, ಉಪಯೋಗ ತಗೊಳ್ಬೇಕಾದ್ರೆ ತಗೊಳ್ಬಹುದು. ಅವರು ಮತ್ತೆ ಕೇಳಿದ್ನಿ ಏನೇನಂತ. ಮೋಸ್ಟ್ ಇಂಪಾರ್ಟೆಂಟ್, ಅವರಿಗೆ ಲಿವರ್ ಸ್ಕಾರ್ ಆಯ್ತು ಅಂದ್ರೆ ಈ ಬ್ಯಾಕ್ವರ್ಡ್ ಬ್ಲಡ್ ಬರೋ ಒಂದು ರಕ್ತನಾಳ ಈಸೋ ಪ್ಯಾಗಸ್ ಏನಿದೆ ಅದ್ರ ಮೇಲೇನೆ ಬಂದಿರುತ್ತೆ. ಅದು ಯಾವಾಗ ಇದು ಕಲ್ಲಾಗ್ತೈತೆ ಲಿವರ್, ಅದು ಮೇಲಕ್ಕೆ ಬರೋದಕ್ಕೆ ಅದು ಸ್ಥಳ ಇರಲ್ಲ, ಅಲ್ಲೇ ಬರ್ಸ್ಟ್ ಆಗ್ತದೆ. ಅದು ನಾಡು ಭಾಷೆ ಹೇಳ್ಬೇಕಂದ್ರೆ ಬಸ್ಸಾಗ ಯೂರಿನ್ ಕಲರ್ ಬ್ಲಡ್ ಬರುತ್ತೆ. ಆಮೇಲೆ ಟಾಯ್ಲೆಟ್ ಇದು ಬರುತ್ತೆ, ಕರಿ ಕಲರ್ ಬರುತ್ತೆ. ಆಮೇಲೆ ಹಿಮೋಗ್ಲೋಬಿನ್ ಡೌನ್ ಆಗುತ್ತೆ. ಆಮೇಲೆ ಪ್ಲೇಟ್ಲೆಟ್ಸ್ ಎಲ್ಲ ಇದಾಗುತ್ತೆ. ಸ್ಪ್ಲೀನ್ ಉತ್ಕೊಂಡ್ಬಿಡ್ತದೆ, ಅದನ್ನ ಸ್ಪ್ಲೀನೋ ಮೆಗಾಲೆ ಅಂತೀವಿ. ಆಮೇಲೆ ಮಲ್ಟಿಪಲ್ ಕಿಡ್ನಿ ಫೇಲ್ಯೂರ್ ಆಗ್ತೈತೆ. ಹಿಂಗೆಲ್ಲ ಒಂದೊಂದು ಇದಾಗುತ್ತೆ. ಸೊ ಇವರಿಗೆ ಅದಕ್ಕೆ ಬ್ಯಾಂಡಿಂಗ್ ಹಾಕಿದ್ರಂತೆ. ಬ್ಯಾಂಡಿಂಗ್ ಹಾಕಿದ್ರೂ ಸಹ ಯೂರಿನ್ ಬ್ಲಡ್ ಕಲರ್ ಬರ್ತಾ ಇತ್ತು. ಅವ್ರೇನಾದ್ರೂ ಯೂರಿನ್ ಮಾಡ್ಕೊಂಡ್ರೆ ಮನೆಯಲ್ಲೇ ಪಾಪ ಇದರಿಂದ ಅದನ್ನು ಒರ್ಸಕ್ ಹೋಯ್ತದೆ, ಒರ್ಸಕ್ ಆಗ್ತಾ ಇರ್ಲಿಲ್ಲ. ಆ ಬ್ಲಡ್ ಅಷ್ಟು ಸ್ಟೇನ್ ಇರೋದಂತೆ. ಅಂತ ಹೌದು, ನನ್ನ ಒಂದು ವಿಜ್ಞಾನದಲ್ಲಿ ಏನು ನಾನು ಇದು ಮಾಡಿದ್ದೀನಿ, 7ನೇದಿಂದ 8 ದಿನದಿಂದ ಕ್ಲಿಯರ್ ಆಗಿದೆ ಲೆಕ್ಕ ಹಾಕೋದು. ಅಲ್ಲ ಸರ್, ಅವ್ರು ಆಕ್ಚುಲಿ ವಿಡಿಯೋ ಮಾಡಿದ್ದಾರೆ, ಎಸ್ ಕೊಟ್ಟಿದ್ದಾರೆ. ಎಸ್, ಈಗ ನಾನು ಏನು ಹೇಳ್ತೀನಿ, ಇಟ್ಸ್ ಎವಿಡೆನ್ಸ್ ಬೇಸ್ ಡಾಕ್ಯುಮೆಂಟ್. ಯಾಕೆಂದ್ರೆ ಈ ಎವಿಡೆನ್ಸ್ ಇತ್ತು ಅಂದ್ರೆ ಜನಕ್ಕೆ ಸ್ಪಂದಿಸ್ತೈತೆ. ಹೌದು ಸರ್, ಅನ್ಥಿಂಕಬಲ್ ವೇ. ಆಮೇಲೆ ಇದು ಏನೋ ಕಾಲೇಜಿಗೆ ಹೋಗಿಡದಂತೆ. ಮತ್ತೆ ಅವ್ರ ಹೆಸರು ಸರ್ ವಸಂತ್ ಕುಮಾರ್ ಅಂತ. ಏಜ್ 53 year old. ಅವರೇ ಖುದ್ದಾಗಿ ಮಾತಾಡಿ ಹೇಳಿದಾರೆ. ಅವರೇ ಖುದ್ದಾಗಿ ಮಾತಾಡಿ ಹೇಳಿದ್ದಾರೆ, ಅವ್ರ ಮಿಸ್ಸಸ್ ಮಾತಾಡಿದ್ದಾರೆ. ಅದು ನೋಡ್ತಾನೆ 50% ರೋಗ ಹೊಟ್ಟೋಗ್ತದೆ. ಯಾಕೆಂದ್ರೆ ನಮಗೆ ರಾಜು ನಿನಗೆ ಈ ಪ್ರಾಬ್ಲಮ್ ಇದೆ, ಪ್ರಪಂಚದಲ್ಲಿ ಏನೂ ಇಲ್ಲ ಇಷ್ಟೇ ತಂದಾಗ ನಾನು ಬದುಕಿದ್ರು 50% ಮತ್ತೆ ಸತ್ತಂಗೆ ನಾನೇ. ಯಾಕೆಂದ್ರೆ ನನಗೆ ಏನಪ್ಪ ಯಾವ ಯೋಚನೆ ಬದುಕ್ತೀನಿ ಅಂತ ಯೋಚನೆ ಆಗ್ತಾ ಇರ್ತೀವಿ. ಕರೆಕ್ಟ್ ಸರ್. ಈ ಮತ್ತೆ ಮುಂದುವರಿಯೋಣ ಮಾತುಕತೆ. ಅದಕ್ಕೆ ಮುಂಚೆನೇ ತೋರಿಸ್ಬಿಡೋಣ ವೀಕ್ಷಕರಿಗೆ. ಎಸ್, ವೀಕ್ಷಕರಿಗೆ ಈಗ ನೋಡ್ಕೊಂಡ್ ಬನ್ನಿ ಮೊದಲು. ನನಗೆ ಯಾಕಂದ್ರೆ ಉತ್ಸಾಹ, ಅದನ್ನ ಅವ್ರ ಬಾಯಲ್ಲಿ ಅವ್ರ ಮಾತಿನಲ್ಲಿ ಕೇಳೋಣ ಅಂತ ಮೊದಲು ನೋಡ್ಕೊಂಬಿಟ್ಟು ಮುಂದುವರ್ಸೋಣ ಸರ್. ಎಸ್, ನಿಮ್ಮ ಹೆಸರು ಹೇಳ್ರಿ? ವಸಂತ್ ಕುಮಾರ್. ಎಷ್ಟು ಏಜ್ ನಿಮಗೆ? 53. ಲಿವರ್ ಸಿರೋಸಿಸ್ ಆಗಿತ್ತಲ್ವಾ? ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? BIT ಕಾಲೇಜ್. ಎಕ್ಸಲೆಂಟ್ ಅಪ್ಪ. ಸೊ ನಮ್ಮಲ್ಲಿ 1 ತಿಂಗಳು ಬ್ಯಾಕ್ ನೀವು ಬಂದಿದ್ರಿ, ನವೆಂಬರ್ ಮಂತಲ್ಲಿ. ಸೊ ಇವಾಗ ಡಿಸೆಂಬರ್ ಅಲ್ವಾ ಈಗ? ಸೊ 1 ಮಂತಲ್ಲಿ ಏನೇನು ಚೇಂಜಸ್ ಆಯ್ತು ನೀವು ಹೇಳಮ್ಮ ನನಗೆ. ಮೊದಲು ಹೆಂಗಿದ್ರು ಸರ್? ಅವ್ರಿಗೆ ಫುಲ್ಲು ವಿತಿನ್ 1 ತಿಂಗಳಲ್ಲಿ 10 ದಿವಸಕ್ಕೆ ಫುಲ್ಲು ಅನ್ಕಾನ್ಶಿಯಸ್ ಆಗೋದು. ಈಗ ಹೆಂಗೆ ಲಾಸ್ಟ್ ಆಗಿ ಫಿಟ್ಸ್ ಶುರು ಆಗ್ಬಿಟ್ಟಿತ್ತು. ಫಿಟ್ಸ್ ಆಗಿ ಅದಕ್ಕೆ 3 days ICU ನಲ್ಲೇ ಇದ್ರು. ಇದೆಲ್ಲ ಆಗಿ ಲಾಸ್ಟ್ ನನ್ನ ಫ್ರೆಂಡಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅವಳು ಸೆಕೆಂಡ್ ಟೈಮ್ ಇವ್ರಿಗೆ ಮೇ ಇಂದಾನೆ ಹುಷಾರಿಗಲ್ಲ. ಅಲ್ಲೇ 3.5 years ಇಂದ ಸಫರ್ ಮಾಡ್ತಿದೀವಿ. ಬಟ್ ತುಂಬಾ ಆಗಿದ್ದು ಈ ಮೇ ಇಂದ ಈಚೆಗೆ. ಮೇ 25 ಇಂದ ಮೇ 25 ಮಂತ್ ಎಂಡ್ ಅಲ್ಲೇನೆ ಜಾಸ್ತಿ ಆಯ್ತು. ಅವಾಗ 14 days ಫಸ್ಟ್ ಟೈಮ್ ಅಡ್ಮಿಟ್ ಮಾಡಿ, ತಿರ್ಗಾ 1 week ಗ್ಯಾಪ್ ಅಲ್ಲಿ ತಿರ್ಗಾ ಫುಲ್ಲು ಹುಷಾರ್ ತಪ್ಪಿ ತಿರ್ಗಾ
16 ಡೇಸು 18 ಡೇಸು ಅಡ್ಮಿಟ್ ಮಾಡಿದ್ವಿ ಸರ್. ಹ್ಮ್ ಅವಾಗ ಒಂದು ಮೇನಲ್ಲಿ ಅಡ್ಮಿಟ್ ಮಾಡಿದಾಗ ಲಿಟ್ರಲಿ ಅವ್ರು ಉಳಿತಾರೆ ಅನ್ನೋದು ಇರಲಿಲ್ಲ. ಒಂದು ಸ್ಯಾಟರ್ಡೇನೋ ಸಂಡೇ ಅಡ್ಮಿಟ್ ಮಾಡಿದ್ವಿ, ಸಂಡೇನೋ ಸ್ಯಾಟರ್ಡೇನೋ ಅಡ್ಮಿಟ್ ಮಾಡಿದ್ವಿ. ವೆನಸ್ಡೇವರೆಗೂ ನಮ್ಗೆ ಗ್ಯಾರಂಟಿ ಇಲ್ಲ ಇವ್ರು ಉಳಿತಾರೆ. ಯಾವ ಮಂತಲ್ಲಿ? ಮೇನಲ್ಲಿ, May 25. ಆಮೇಲೆ ಸರಿ ಆಯ್ತು ತಡಿ ನೋಡೋಣ ಅಂತ ಅನ್ಕೊಂಡು ಅದೇ ಟ್ರೀಟ್ಮೆಂಟ್ ಎಲ್ಲ ಇದ್ವಿ. ಪಾಪ ಅವಳು ನನ್ನ ಫ್ರೆಂಡು ಇಲ್ಲ ನೀನು ಹೋಗಿದ್ವಿ ಒಂದ್ಸತಿ ತೋರ್ಸು ಅಂತ ಹೇಳಿದ್ಲು. ನಾನು ನೋಡೋಣ ಅಂತ ಅನ್ಕೊಂಡು ಇದು ನಂಗೇನು ಭಯ ಇದ್ದಿದ್ದಂದ್ರೆ ಇದು ಮತ್ತು ಆ ಮೆಡಿಸಿನ್ಸ್ ಎರಡೂ ಮರ್ಜ್ ಆಗ್ಬಿಟ್ರೆ ಆಮೇಲೆ ಇವ್ರದ್ದು ಇನ್ನೂ ಹೆಲ್ತ್ ಏನಾದರೂ ಹಾಳಾಗ್ಬಿಟ್ರೆ ಅನ್ನೋ ಭಯಕ್ಕೆ ನಾನು ಅಷ್ಟು ತಲೆ ಇದು ಮಾಡಲಿಲ್ಲ. ಇದು ಫಿಟ್ಸ್ ಬೇರೆ ಬಂತು, ಅವ್ರು ಏನೇನು ಹೇಳ್ತಿದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾ ಇದ್ದೀನಿ, ಎಲ್ಲ ಕೊಡ್ತಿದ್ದೀವಿ. ಒಂದು ಟ್ಯಾಬ್ಲೆಟ್ ಒನ್ ಟೈಮ್ ನಾವು ಮಿಸ್ ಮಾಡಿಲ್ಲ. ಬಟ್ ಇವ್ರದ್ರಲ್ಲಿ ಏನೂ ಅದು ರಿಕವರಿ ಇದೇ ಇರಲಿಲ್ಲ. ಇದು ಸರಿ ನೋಡೋಣ ಅಂದ್ಬಿಟ್ಟು ಲಾಸ್ಟ್ ಮಂತ್ನು ಎನ್ಸೆಫಿಲೋಪತಿ ಅಂತ ಆಗಿ ಕಾಲೇಜಿಂದ ವಾಪಸ್ ಬಂದರು. ಇವ್ರ ಕೊಲೀಗ್ಸ್ ಫೋನ್ ಮಾಡಿ ಮೇಡಮ್ ಹಿಂಗೆ ಆಗ್ತಿದೆ, ಅವ್ರಿಗೇನು ಗೊತ್ತಾಗ್ತಿಲ್ಲ. ಏನೇನಾಗ್ತೈತೆ ಅವಾಗ? ಯೂರಿನ್ ಪಾಸ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಕೂತಂಗೆ ಹಿಂಗೆ ಕೂತ್ಕೊಳ್ಳೋದು ಇಲ್ಲ, ಬಿದ್ದು ಹೋಗೋ ಥರ ಇದು ಮಾಡಿರ್ತಾರೆ. ನಾವು ಹೆಂಗೆ ಅಂದರೆ ಈಗ ಯಾರಾದರೂ ತುಂಬ ಕುಡಿದ್ಬಿಟ್ಟು ಫುಲ್ ಟೈಟ್ ಆಗಿ ತೂರಾಡ್ತಾರಲ್ಲ ಸರ್, ಆ ಥರ ಸಿಚುವೇಶನಲ್ಲಿ ಇರ್ತಾರೆ ಆ ಟೈಮಲ್ಲಿ ಇವರು. ನೋಡಿದವ್ರು ಇವಾಗ ಗೊತ್ತಿರೋರಿಗೆ ಎಪ್ಪಂಗೇನೋ ಹುಷಾರಿಲ್ಲ ಅನ್ಸುತ್ತೆ ಅಷ್ಟೇ, ಬಿಟ್ರೆ ಸಡನ್ ಆಗಿ ಈಗ ಯಾರಾದ್ರೂ ಹೊಸೊಬ್ರು ನೋಡಿದ್ರೆ ನೋಡಪ್ಪ ಹೆಂಗ್ ಕುಡ್ಕೊಂಡ್ ಬರ್ತಿದ್ದಾನೆ ಇವನು, ತೂರಾಡ್ಕೊಂಡ್ ಬರ್ತಿದ್ದಾನೆ ಇವನು ಅನ್ನೋ ತರ. ಮಗನೂ ಅಲ್ಲೇ ಓದ್ತಾ ಇರೋದು, 3rd year ಇಂಜಿನಿಯರಿಂಗ್. ಅವನು ಪಾಪ ಅಮ್ಮ ಎಲ್ಲ ಒಂಥರ ನೋಡ್ತಾರಮ್ಮ ಅಂತ ಅನ್ಕೊಂಡು ಅವನು ಬೇಜಾರು ಮಾಡ್ಕೊಂತಾನೆ. ನಾನು ಅನ್ಸತಿ ಅವ್ನು ಮನೆಗೆ ಕರ್ಕೊಂಬಂದ. ಇದು ಒಂದು ಲಾಸ್ಟ್ ಟ್ರೈ ನೋಡ್ಬಿಡೋಣ, ಇದು ನಂಗೆ ಸಕ್ಸಸ್ ರೇಟ್ ಹೆಂಗಿರುತ್ತೆ ನೋಡೋಣ ಅಂತ ಅನ್ಕೊಂಡು ಕರ್ಕೊಂಬಂದಿದ್ದೆ ಸರ್. ನಂಗೆ ಸೀರಿಯಸ್ಲಿ ಅಷ್ಟು ಖುಷಿ ಆಯ್ತು. ಈ 1 ತಿಂಗಳಿಂದ ಎನ್ಸೆಫಿಲೋಪತಿ ಅಂತ ನನ್ಗೆ ಅದು ಗೊತ್ತಿಲ್ಲ ಈ ತರ, ಅದಕ್ಕೆ ಈ ವರ್ಡ್ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಬೇಸಿಕಲಿ ಅಮೋನಿಯಾ ಇದಾದಾಗ ನಮ್ಗೆ ಅದು ಗೊತ್ತೇ ಇಲ್ಲ ಸರ್. ಇವರ ಫಸ್ಟ್ ಪೇಷಂಟ್ ನಾನು ನಂದು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ತಾತ ಅಪ್ಪ ಯಾರ್ದು ಈ ಥರದ್ದು ಏನು ಇತ್ತಿಲ್ಲ ರಿಸಲ್ಟ್ ನಮಗೆ. ಸೊ ಆವಾಗ ಸರಿ ತಡಿ ನೋಡೋಣ ಅಂತ ಅನ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದು. 1 ಮಂತಿಂದ ಎನ್ಸೆಫಿಲೋಪತಿ ಅನ್ನೋದು ಆಗಿಲ್ಲ. ನಾನು ನಿಮ್ಗೆ ಇಲ್ಲಿ ಅವತ್ತು ಕರ್ಕೊಂಬಂದಿದ್ದ ದಿವ್ಸನೂ ಅವ್ರು ಅವತ್ತು ಅದ್ರಲ್ಲಿ ಸಫರ್ ಮಾಡ್ತಿದ್ರು. ಎನ್ಸೆಫಿಲೋಪತಿ ಅವತ್ತು ಆಗಿತ್ತು. ಅದಾಗಿದ್ದು ನೆಕ್ಸ್ಟ್ ಡೇಯಿಂದನೂ ಅವ್ರು 1 ದಿವ್ಸನೂ ತಿರ್ಗಾ ಆಗಿಲ್ಲ, ಅದು ರಿಪೀಟ್ ಆಗಿಲ್ಲ. ಕಾಲೇಜಲ್ಲಿ ಅನ್ಕಾನ್ಶಿಯಸ್ ತರ ಆಗಿರೋದಾಗ್ಲಿ, ಸುಸ್ತಾಗಿ ಕೂತಿರೋದಾಗ್ಲಿ ಆಗಿಲ್ಲ. ಎನರ್ಜಿ ಚೆನ್ನಾಗಿದೆ, ಸ್ಟ್ರೆಂತ್ ಚೆನ್ನಾಗಿದೆ. ಇದಿಲ್ಲ ಇನ್ನೊಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅವತ್ತಿಂದ. ಹೊಟ್ಟೆ ನೋವು ಅಂತ ಏನಾದ್ರು ಹೇಳಿ ಒಂದೊಂದ್ಸತಿ ಈ ಟ್ಯಾಬ್ಲೆಟ್ಸ್ ಕೊಡೋದಕ್ಕಿಂತ ಮುಂಚೆ ಪ್ಯಾಂಡಿ ಕೊಡ್ತಿದ್ವಿ, ಅದನ್ನು ಕೊಡ್ತಿಲ್ಲ ಸರ್ ಅವತ್ತಿಂದನು. ಇವಾಗ ಫುಲ್ ಹೆಂಗೆ ಅಂದ್ರೆ ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ತಿರ್ಗಾ ನಂಗೇನೇ ಪ್ರಾಬ್ಲಮ್, ನನ್ಗೇನು ಕಷ್ಟ ಆದ್ರೂ ಪರವಾಗಿಲ್ಲ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಅನ್ಕೊಂಡು ಇಲ್ಲಿ ತಿರ್ಗಾ ಬಂದಿದ್ದೆ. ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಗೌರ್ಮೆಂಟ್ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಒಳ್ಳೊಳ್ಳೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅವ್ರು ಹೇಳಿ ಕಳ್ಸಿದ್ದೆ ಅದು ಮಸಲ್ಸ್ ಲಾಸ್ ಆಗ್ತಿದೆ, ನೀವು ಆಪರೇಷನ್ ಮಾಡಿಸಿದ್ರು. ಈಗ ಪೇಷಂಟ್ ಇವ್ರ ತಂದೆ ತೀರೋಗಿದ್ದು ಸೇಮ್ ಸರ್. ಆಪರೇಷನ್ ಮಾಡುವಾಗಲೇ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ನಮ್ಮ ಆವತ್ತಿರೋದ್ರು. ಸೊ ನಮ್ಗೆ ಅದೊಂದು ಭಯ ಇತ್ತಲ್ಲ. ಸೊ ನಾವು ಇದು ಆಲ್ಕೋಲಿಕ್, ನಾನು ಆಲ್ಕೋಲಿಕ್ ಆಗಿದ್ದು, ಇವ್ರದ್ದು ಆಲ್ಕೋಹಾಲಿಕ್. ಅದಕ್ಕೆ ಸರಿ ಆಯ್ತು ಅಂತ ಅನ್ಕೊಂಡು ಆ ಭಯನಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೂ ಎದುರುಕೊಂಡು ಅಲ್ಲಿನೂ ಇದು ಹೇಳಿದಾಗ ಅವ್ರು ಹೇಳಿದ್ರು ಮಸಲ್ಸ್ ಲಾಸ್ ಆಗ್ತಿದೆ, ನೀವು ಆಪರೇಷನ್ ಮಾಡಿಸಿದ್ರು ಕಷ್ಟನೇ ಉಳ್ಕೊಳ್ಳೋದು ಮನುಷ್ಯ. ಸೊ ನೀವು ಇರಾಜ್ ದಿವಸ ಆರಾಮಾಗಿ ನೋಡ್ಕೊಂಡ್ಬಿಡ್ರಮ್ಮ ಅಂತಾನೆ ಕಳ್ಸಿದ್ದು ಸರ್. ಇವ್ರನ್ನ ಆಚೆ 100 ವರ್ಷ ಎಂಜಾಯ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್, ಡೋಂಟ್ ವರಿ. ಬಟ್ ನಾನು ಹೇಳಿದನ್ನ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ. ಆಮೇಲೆ ಇದು ಫುಲ್ಲು ಫೇಸು ಮತ್ತೆ ಕಾಲು ಕೈ ಈ ಪೋರ್ಷನ್ಸ್ ಮಾತ್ರ ಫುಲ್ ಕಪ್ಪಾಯ್ತು. ಇನ್ನು ಈಗ ಸ್ವಲ್ಪ ಪರವಾಗಿಲ್ಲ. ಇದು ಕೊಡಕ್ ಶುರು ಮಾಡಿದಾಗಿಂದ ಸ್ವಲ್ಪ ಕಲರು ಚೇಂಜ್ ಆಗಿದೆ ಸರ್, ಫುಲ್ಲು ಬ್ಲ್ಯಾಕ್ ಆಗಿ ಹೋಗಿತ್ತು. ಆಮೇಲೆ ಯೂರಿನ್ ಕಲರ್ ಎಲ್ಲ ಮೊದಲು ಸ್ವಲ್ಪ ಪರವಾಗಿಲ್ಲ. ಫಸ್ಟ್ ಅಂತೂ ಅವರು ಯೂರಿನ್ ಪಾಸ್ ಮಾಡ್ಬಿಟ್ಟು ಏನಾದ್ರು ನಾವು ಒರೆಸಿದ್ರು ಆ ಬಾರ್ಡರ್ಸ್ ಹಂಗೆ ರೆಡ್ಡಿಶ್ ಆಗಿರೋದು. ಈಸೋಫೇಜಿಯಲ್ ವರೈಸ್ ಅಂದ್ರೆ ಲೀಕ್ ಆಗ್ತಾ ಇತ್ತು. ಇವಾಗ ಏನೂ ಇಲ್ಲ ಸರ್. ಬ್ಯಾಂಡಿಂಗ್ ಏನೂ ಹಾಕ್ಸಿಲ್ಲ. ಬ್ಯಾಂಡಿಂಗ್ ಅದೇ ಮೇ ಟೈಮಲ್ಲಿ ಮಾಡಿದ್ರು, ಆಮೇಲೆ ಮತ್ತೆ ಮಾಡಿಸಿಲ್ಲ. ಆ ಬ್ಯಾಂಡಿಂಗ್ ಮಾಡಿಸಿದ್ರು ಯೂರಿನ್ ಕಲರ್ ರೆಡ್ ಕಲರ್ ಬರ್ತಾ ಇತ್ತು. ಇವಾಗೆಲ್ಲ ನಾರ್ಮಲ್ ಆರಾಮಿದೆ. ಅವಾಗಂತೂ ಫುಲ್ ಮೋಷನ್ ಮತ್ತೆ ಇದು ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಈ 1 ತಿಂಗಳು 1 ದಿವಸನೂ ರಜಾ ಹಾಕಿ ಮೊದ್ಲಿಲ್ಲ ಸರ್. ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಕಾ ಕೆಲ್ಸಕ್ಕೆ, ಅಯ್ಯೋ ಹೋಗ್ಬೇಕಾ ಕೆಲ್ಸಕ್ಕೆ, ನನ್ ಬಲ್ವಂತ ಕೆಲ್ಸಕ್ಕೆ ಹೋಗ್ತಿದೀನಿ ಅನ್ನೋ ತರ ಇದ್ ಮಾಡ್ತಿದ್ರು, ಪೋಟ್ರೆ ಮಾಡ್ತಿದ್ರು. ಬಟ್ ಈಗ ನಾನು ಹೋಗ್ಬೇಕು ಕೆಲ್ಸಕ್ಕೆ, ರಜೆ ವೇಸ್ಟ್ ಆಗ್ಬಿಡುತ್ತೆ, ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಂತ ಅವರೇ ಇದು ರೆಡಿ ಆಗ್ತಿರ್ತಾರೆ. 1 ತಿಂಗಳಿಗೆ ರೆಡಿ ಆಗೋದ್ರು 3 ವರ್ಷ. ಇದ್ 1 ಮಂತ್ ನಾನು ಇದು ಕೊಟ್ಮೇಲೆ ಸೀರಿಯಸ್ಲಿ ಸರ್ 1 ತಿಂಗಳು ಅವ್ರ ಕೆಲ್ಸಕ್ಕೆ ರಜಾನೇ. ಅಂದ್ರೆ ಅಡಿಗೆ ಪದ್ಧತಿ ಎಲ್ಲ ಕರೆಕ್ಟಾ ನಾನು ಹೇಳ್ದಂಗೆ ಹೇಳ್ತಿದ್ದೀನಿ. ಹಂಗೂ ಒಂದ್ 2 ಸತಿ ಒಂದ್ಸತಿ ಮಿಸ್ ಆದ್ರೂ ಅದೇನು ರಿಯಾಕ್ಟ್ ಆಗಿಲ್ಲ ಸರ್ ಅವ್ರು. ಗ್ರೇಟ್.
ಗ್ರೇಟ್. ಅಗಸೆ ಮಜ್ಜಿಗೆ 2 ಸರಿ, ಅಗಸೆ ಮಜ್ಜಿಗೆ ಹಸಿ ತರಕಾರಿ ಜ್ಯೂಸ್ 2 ಸರಿ, ಆಮೇಲೆ ನಾನ್ ವೆಜಿಟೇರಿಯನ್ ನೀವು ನಾವು ನಾನ್ ವೆಜ್ ಫಿಶ್ ಕೊಡ್ತಾ ಇದ್ರಾ? ಇಲ್ಲ, ಅದೇನು ಅಂದ್ರೆ 15 days once ಕೊಡಿ ಅಂತ ಹೇಳಿದ್ರು. ಫಿಶ್ ಎಲ್ಲ ಕೊಡಕ್ಕೆ ಭಯ ಆಗಿ ನಾನು ಕೊಟ್ಟಿಲ್ಲ. ಅದೆಲ್ಲ ಕೊಡಬೇಕು. ಬುಕ್ ಓದ್ಬಿಟ್ರಿ. ಬುಕ್ಕಲ್ಲಿ ನೋಡಿ ಎಲ್ಲ ಬುಕ್ಕಲ್ಲಿ ನೋಡ್ದಂಗೆನೆ ಇದು ಮಾಡಬೇಕು. ಉಪ್ಪು 1 ಗ್ರಾಮ್ ಸಾಲ್ಟು ಯೂಸ್ ಮಾಡ್ತಾ ಇದ್ರಿ. ಸರ್ ಅದ್ಭುತ. ಏನ್ ಸರ್ ಸೈನ್ಸ್ ಇದು? ಹೆಂಗೆ ಸರ್ ನಿಮ್ಮ ಸೈನ್ಸಲ್ಲಿ ಹೆಂಗಾಯ್ತು ಇದು? ಒಂದು ಹೇಳ್ತೀನಿ, ಇದು ಟಾಪ್ ಮೋಸ್ಟ್ ಅಲೋಪತಿಕ್ ಡಾಕ್ಟರ್ಸ್ ನನ್ನಿಂದ ಟ್ರೀಟ್ಮೆಂಟ್ ತಗೊಂಡವರು. ಅಲೋಪತಿಕ್ ಆಗಿರ್ಲಿ ಆಯುರ್ವೇದ ಆಗಿರ್ಲಿ ಅವರು ಮನುಷ್ಯ ಡಾಕ್ಟರ್ಸ್. ಹೌದು, ಅವ್ರಿಗೆ ತೊಂದರೆ ಬಂದ ಪಾಪ ಅವ್ರು ತಗೊಳ್ಳೇಬೇಕು. ಸೊ ನಮ್ಮಲ್ಲಿ ಒಬ್ರು ಸೀನಿಯರ್ ಪ್ರೊಫೆಸರ್ ಹೇಳೋದು ಡಿಪಾರ್ಟ್ಮೆಂಟ್ ಅನಸ್ತೇಷನ್, ನಿಮ್ಮಲ್ಲಿ ನೀವೇನ್ ಡೆವಲಪ್ ಮಾಡಿದ್ರಿ ದಟ್ ಅರ್ಬಲ್ ಫಾರ್ಮುಲೇಷನ್ಸ್ ದಟ್ ಮೇ ಬಿ ಆಕ್ಟಿಂಗ್ ಲೈಕ್ ಎ ಶೆಫಿರಾನ್ಸ್. ಶೆಫಿರಾನ್ ಈಟ್ ಶಾಕ್ ಪ್ರೋಟೀನ್ಸ್. ಆ ಈಟ್ ಶಾಕ್ ಪ್ರೋಟೀನ್ಸು ಆ ಪ್ರೋಟೀನ್ ಅನ್ನ 3D ಅಂದ್ರೆ 3D ಫಿಲ್ಮ್ ಅಂತೀವಲ್ಲ ಹಂಗೆ ಆ ರೀತಿ ಬಂದಾಗ ಮೈಟೋಕಾಂಡ್ರಿಯಾ ಅಕ್ಸೆಪ್ಟ್ ಮಾಡ್ತಂತೆ ಫ್ರಮ್ ಸೈಟೋಪ್ಲಾಸಂ. ಅದು ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಅದು ಒಳಗೋಗಲ್ಲ. ಒಳಗೋಗ್ಲಿ ಅಂದ್ರೆ ATP ಜನರೇಷನ್ ಆಗಲ್ಲ. ATP ಆಗಲಿ ಅಂದ್ರೆ ಎನರ್ಜಿ ಉತ್ಪತ್ತಿ ಆಗಲ್ಲ. ಈಗ ನಮ್ಮ ಶರೀರಕ್ಕೆ ಯಾವ ರೀತಿ ಲಿವರ್ ಪವರ್ ಹೌಸ್ ಅಂತೀವಿ, ಜೀವಕೋಶಕ್ಕೆ ಮೈಟೋಕಾಂಡ್ರಿಯಾ ಪವರ್ ಹೌಸ್. ಆ ಲಿವರ್ ಸೆಲ್ಸ್ ನ ಆಕ್ಟಿವೇಟ್ ಮಾಡಿದ್ರೆ ಆಗೋದು. ಇಲ್ಲದ್ರೆ ಹೆಂಗಾಗುತ್ತೆ? 40,000 ಇರುವಂತಹದ್ದು ಪ್ಲೇಟ್ಲೆಟ್ಸ್ 3 ವರ್ಷ 4 ವರ್ಷ ಕೆಲವರಿಗೆ 80,000 ಆಗುತ್ತೆ ಒಂದೇ ತಿಂಗಳಲ್ಲಿ. ಅದೇನು ಮ್ಯಾಜಿಕ್ ಅಂತೂ ಅಲ್ಲ. ಇಟ್ಸ್ ಅ ವಿಜ್ಞಾನ, ಇಟ್ಸ್ ಅ ಸೈನ್ಸ್, ನಾಲೆಡ್ಜ್. ಅದು ಬದುಕಿರೋ ಹೊತ್ತಿನಲ್ಲಿ ನಾವು ಪೋಷಣೆ ಮಾಡ್ತು ಅಂದ್ರೆ, ಆ ಶರೀರನ ಡಿಟಾಕ್ಸ್ ಮಾಡ್ತು ಅಂದ್ರೆ ಅದೇ ರೀತಿ ರೀಜನರೇಷನ್ ಆಗುತ್ತೆ. ಊಟದ ಪದ್ಧತಿ ಕರೆಕ್ಟ್ ಇರ್ಬೇಕು. ಯಾಕಂದ್ರೆ ಈಗಲೇ ನೀವು ಜಸ್ಟ್ ಹೇಳಿದ್ರಿ ನಿಮ್ಮ ರಿಲೇಟಿವ್ ಅವ್ರ ಬಗ್ಗೆ, ಸ್ವಲ್ಪ ನೀವೇ ಬೈರಿ ಸರ್ ಅವ್ರನ್ನಂತ. ಅವ್ರಿಗೆ ಸ್ವಲ್ಪ ಡಯಾಬಿಟಿಕ್ ಅಲ್ಸರ್ ಆಗಿದೆ. ಈಗ ನನಗೆ ಟೆಲಿಫೋನ್ ಮಾಡಿಸಿ ಬೈಸಿದ ನಾನು ಸ್ವಲ್ಪ ಖಾರ. ಯಾಕಂದ್ರೆ ನಾನಂತೂ ಹೊಟ್ಟೆ ಪಡಗಿ ಇವೆಲ್ಲ ಮಾಡಿತ್ತು ಅಂತಂದ್ರೆ ಮೃದುವಾಗಿ ಮಾತಾಡ್ತಾ ಇದ್ದೆ. ಯಾಕಂದ್ರೆ ಶಂಕದಿಂದ ಬಿದ್ರೆ ತೀರ್ಥ. ನಾನು ಅದಕ್ಕೆ ಹೇಳಿದೆ, 1 ಊಟ ಮಾಡ್ರಿ, ಇನ್ನ 2 ಊಟ ಕೋತಿ ಹಾಕ್ರಿ, ನಿಮಗೆ ಗ್ಯಾಂಗ್ರೀನ್ ಹೊಟ್ಟೋಗುತ್ತೆ, ಶುಗರ್ ಹೊಟ್ಟೋಗುತ್ತೆ ಅಂತ ಹೇಳಿದೆ ಅವರು. 2ನೇದು ಮೋಸ್ಟ್ ಇಂಪಾರ್ಟೆಂಟು, 25 ಪಾಲೇ ಇರಬೇಕು. ಅನ್ನ ಆಗಲಿ ರೊಟ್ಟಿ ಆಗಲಿ ಸಿರಿಧಾನ್ಯ ರಾಗಿ ತಿನ್ನಬಾರ್ದು, ಕರಗಲ್ಲ. ಓಕೆ. ಅನ್ನ ತುಂಬಾ ಚೆನ್ನಾಗಿ ಕರಗ್ತೈತೆ. ಅನ್ನ ಅಮೃತ ಇದ್ದಂಗೆ. ಅದನ್ನ ಬೇಯಿಸ್ಬೇಕು, ಗಂಜಿ ತೆಗೆದಾಕ್ಬೇಕು ಅಷ್ಟೇ. ಇವ್ರಿಗೆ ಎಷ್ಟು ಬೇಕು ಎತ್ಕೊಂಡ್ಮೇಲೆ ಮನೆಯವ್ರು ಉಪ್ಪು ಹಾಕೊಬೇಕು. ಇವ್ರು ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಬ್ಯೂಟಿಫುಲ್ ಆಗಿ ಈಗ ಒಂದು ತಟ್ಟೆ ನಿಮ್ಗೆ ಕೊಡ್ತೀನಿ, ಅದನ್ನ ತೋರಿಸಿ ಆ ತಟ್ಟೆಲೆ ಗೊತ್ತಾಗೋಗ್ಬಿಡ್ತದೆ ಹೆಂಗಿರ್ತದೆ. ಅದು ಬಾರಿ ಇಂಪಾರ್ಟೆಂಟ್. ಬರೀ ಡಯಟ್ ಮಾಡಿದ್ರೆ ಆಗಲ್ಲ. ಏನು ಲಿವರ್ ಕೇರು, ರೀನಲ್ ಕೇರು, ಆಮೇಲೆ ಗ್ಯಾಸ್ಟ್ರೋ ಕೇರು ಬೆಳಿಗ್ಗೆ ಮತ್ತೆ ಸಂಜೆ, ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಆಮೇಲೆ ಎಡ್ಮ್ಯಾಕ್ಸ್ ಪೌಡರ್ ಅಂತ ಒಂದು ವಂಡರ್ಫುಲ್ ಸಪ್ಲಿಮೆಂಟ್ ಡೆವಲಪ್ ಮಾಡಿದ್ದೀನಿ ಡೈರಿಟಿಕ್ ಆಗಿ. ಸೊ ಏನೇ ಡೌಟ್ ಇದ್ರೂ ನಂಬರ್ ಡಿಸ್ಪ್ಲೇ ಮಾಡಿದ್ವಿ ವೀಕ್ಷಕರೇ, ಕಾಲ್ ಮಾಡಿ. ಸರ್ ಮುಂದಿನ ಸತಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.